ನಮ್ಮ ಹೊಲದಾಗ ಒಂದ್ ಗಿಡಕ್ಕ 800 ಕಾಯಿದ್ದು 800 ಇದು ಕಸ ಐತಿ. ಇದನ್ನ ರಸ ಮಾಡ್ಬೇಕು ನೀವ್. ಹೆಂಗ ಇವು ಒಣ ಕಾಯಿ ಮಾಡಾಕು ಬರ್ತೈತಿ, ಹಸಿ ಕಾಯಿ ಮಾಡಾಕ್ ಬರ್ತೈತಿ. ಉಳ್ಳಾಗಡ್ಡಿ ಕಟಿಂಗ್ ಮಾಡಿ ಮಡ್ಡಿಯಾಗ ಹಾಕಿ ಅದ್ರಾಗ ಇವು ಬ್ಯಾಲ್ಕಾಯಿ ನಿಮ್ ಕಡೆ ಊರಾಗೆಲ್ಲ ಗೊತ್ತೈತಿ. ಬ್ಯಾಲಲ್ಲಿ ಬಿಲು ಪತ್ರಿಕಾಯಿ, ಬ್ಯಾಲ್ಕಾಯಿ ಮಾಡ್ತೀವಿ ಪತ್ರಿಕಾಯಿ ಇಲ್ಲಿ ಅದಾವಲ್ಲ ಇವೆಲ್ಲ. ಇಲ್ಲಿ ನೋಡ್ರಿ ಎಷ್ಟು ಕಾಯಿ ಅದಾವ. ಒಬ್ಬರಾಗ ಒಂದರ ಕಾಯಿ ಬಳಸ್ತಾವ್ರ ಅದಾರ ಇಲ್ಲ. ನಾನ್ ನಿಮ್ಗೆ ಹೇಳಾಕತ್ತೀನಿ ಇದು ವೇಸ್ಟ್ ಐತಿ, ಇದನ್ನ ವ್ಯರ್ಥ ಮಾಡ್ಕೋಬೇಕು. ಇದು ಕಸ ಐತಿ, ಇದನ್ನ ರಸ ಮಾಡ್ಬೇಕು ನೀವು. ಹೆಂಗ ಈ ಕಾಯಿ ತಗೊಳ್ಳು, ಒಡಿದು ಸಣ್ಣಗ ತುಕಡಿ ಮಾಡು, ಮಾಡಿ ನೀರ್ನಾಗ ಹಾಕು. ಇವೊಂದ್ 10 ಕಿಲೋ ಇದ್ದು ಅಂತಂದ್ರೆ ಇವ್ 2-2.5 ಕಿಲೋ ಬೆಲ್ಲ ಹಾಕು. ಹಾಕಿ ಎಷ್ಟು ಬಿಡು, 1 ತಿಂಗಳು ಹಂಗ ಬಿಟ್ಟು ಬಿಡು. 1 ತಿಂಗಳ ನಂತರ ಇದರದ್ದು ರಸ ತಯಾರಾಕತಿ. ಆ ರಸ ಬೆಲ್ಲ ಹಾಕಿ ಕುಡಿದ್ರಿ ಅಂತಂದ್ರೆ ಬೆಸ್ಟ್ ಸರ್ಬತ್ತು ಪಾನ್ ಕಂತೀರಿ ನೀವು. ಅಷ್ಟು ಪಾನ್ ನಿಮ್ ಒಟ್ಟಿಗೆ ಬಹಳ ಚಲೋ. ಇವು ಒಣ ಕಾಯಿ ಮಾಡಾಕು ಬರ್ತೈತಿ, ಹಸಿ ಕಾಯಿ ಮಾಡಾಕ್ ಬರ್ತೈತಿ. ಇದನ್ನ ಆ ರಸಾಯನ ತಯಾರಾದ ನಂತರ ಅದನ್ನ ಬೆಳೆಗೆ ಸ್ಪ್ರೇ ಮಾಡ್ರಿ ನೀವು. ನಿಮ್ ಬೆಳೆ 8 ದಿನದಾಗ ಬೆಳೆ ಬಣ್ಣ ಬದಲಿ ಆಕೈತಿ. ಎಲ್ಲಿ ಆಗಲಾಗ್ತಾವು, ಬಣ್ಣ ಕಪ್ ಆಗ್ತದ. ಅದ್ರೊಳಗ ಹಸಿರಿನೊಳಗ ಕಪ್ ಹಸಿರು ಬರ್ತೈತಿ, ಆಮೇಲೆ ತಳ ಹೊಳಿತೈತಿ. ಬಿಲ್ಲುವ ರಸಾಯನ ಅಂತಾರೆ ಇದನ್ನ. ನಮ್ಮಲ್ಲಿ ಏನಾಗಿದ್ದು, ಒಂದರ ಉಳ್ಳಾಗಡ್ಡಿ ಕೆಟ್ಟ ಹೋಗಿದ್ದು. ನಮ್ಮ ಸಂಸ್ಥಾನದಾಗ ಹಿಂಗ ಇರ್ತೈತಿ. ಅಲ್ಲಿ ಗೋಡೌನ್ದಾಗ ಯಾರು ಹೋಗಂಗಿಲ್ಲ. ಒಮ್ಮೊಮ್ಮೆ ಕ್ವಿಂಟಲ್ ಗಟ್ಟಲೆ ಉಳ್ಳಾಗಡ್ಡಿ ತರ್ತೈತಿ. ಆ ಉಳ್ಳಾಗಡ್ಡಿ ಏನ್ ಮಾಡಿದೀವಿ ಅಂತಂದ್ರ ಮಜ್ಜಿಗೆ ಉಳ್ಳಾಗಡ್ಡಿ ಕಟಿಂಗ್ ಮಾಡಿ ಮಜ್ಜಿಗೆಯಾಗ ಹಾಕಿ ಅದ್ರಾಗ ಈ ಬಿಲ್ಲುವ ರಸಾಯನನು ಹಾಕಿ 10-15 ದಿವಸ ಇಟ್ಟಿವಿ. ಇಟ್ಟ ನಂತರ ಸೋಯಾಬೀನ್ ಸ್ಪ್ರೇ ಮಾಡ್ಲಾಕ ಹಚ್ಚಿವಿ. ಒಂದ್ ಗಿಡಕ್ಕೆ ನಿಮ್ ಕಡೆ ಕಾಯಿ ಎಷ್ಟಿರ್ತಾವ ಸೋಯಾಬೀನ್? ಒಂದ್ ಗಿಡಕ್ಕೆ ಸೋಯಾಬೀನ್ ಎಷ್ಟು ಇರ್ತಾವ ನಿಮ್ ಕಡೆ ಕಾಯಿ? ಅಂದಾಗ ನೀವು ರೈತರು ಇರೋದಿಲ್ಲ. ನಮ್ ಕಡೆ ಅವಾಗ ಬೆಳೆದಿದ್ದಾಗಲಿ ಎಣಸಂಗಿಲ್ಲ. ಎಣಸು ಪೈಕಿ ಜಾಸ್ತಿ ಮಾಡಿ. ನಮ್ಮ ಹೊಲದಾಗ ಒಂದ್ ಗಿಡಕ್ಕೆ 800 ಕಾಯಿದ್ದು 800 ಬಿಲ್ಲುವ ರಸಾಯನ ಬಳಸಿದ್ದಕ್ಕ ನಾನು 225 ಕಾಯಿ. ನನಗೊಬ್ಬರು ಕೃಷಿ ವಿಜ್ಞಾನ ಕೇಂದ್ರದವ್ರು ಹೇಳಿದ್ರು, ನಮ್ಮಲ್ಲಿ ಅಪೋಲೋ ಒಂದು ಗಿಡಕ್ಕೆ 225 ಕಾಯಿದವ್ರು ಎಲ್ಲಿ ಕರ್ನಾಟಕದಾಗ ಅಂತ ಹೇಳಿದ್ರು. ನಮ್ಮ ಅಲ್ಲೇ ಲಕ್ಷಪತಿ ಒಳಗ ಮಾಡಿದ್ದೀವಿ. ಅಲ್ಲಿ ಹೋಗಿ ಈ ಬಿಲ್ಲುವ ರಸಾಯನ ಬಳಸಿದ್ದೀವಲ್ಲ, 2-3 ಪ್ರಕಾರದ ಪ್ರಯೋಗ ಅದ್ರ ಮ್ಯಾಗ ಮಾಡಿದ್ದೀವಿ. ಒಂದು ಸಾದಾ ಬಿಲ್ಲುವ ರಸಾಯನ, ಒಂದು ಉಳ್ಳಾಗಡ್ಡೆ ಬಿಲ್ಲುವ ರಸಾಯನ, ಇನ್ನೊಂದು ಯಾವ್ದ ಹಣ್ಣಾಗ ಸೇರಿಸಿ ಅದನ್ನ ಮಾಡಿದ್ದೀವಿ. ಮಾಡಿದ್ರ 800 ಕಾಯಿ 800 ಕಾಯಿ ಒಂದ್ರಾಗ 2-3 ಕಾಯಿ ಹಿಡ್ರಿ ನೀವು. ಏಟಕ್ಕ ಲೆಕ್ಕ ಹಾಕಿ ಒಂದ್ ಗಿಡಕ್ಕ. ಅದಕ್ಕ ರೈತರು ಬುದ್ಧಿವಂತರಾಗಿ